ಹಲೋ ಫ್ರೆಂಡ್ಸ್, ನಿಮಗೆ ಆಲ್ಬಮ್ ಡಿಸೈನ್ ಮಾಡಲು ಬ್ಯಾಕ್ಗ್ರೌಂಡ್ಸ್ ಬೇಕಾಗಿದೆಯಾ? ಬನ್ನಿ ಫ್ರೆಂಡ್ಸ್, ನಾ ಹೇಳಿದಾಗೆ ಮಾಡಿ. ನೀವು ಡಿಸ್ಕ್ರಿಪ್ಷನನ್ನು ಕ್ಲಿಕ್ ಮಾಡಿ. ಡಿಸ್ಕ್ರಿಪ್ಷನ್ದಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿದರೆ ಅದು ಡೌನ್ಲೋಡ್ ಆಗುತ್ತೆ. ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಆ ಫೈಲ್ಗಳನ್ನು ಯೂಸ್ ಮಾಡಿ ನೀವು ಆಲ್ಬಮ್ ಡಿಸೈನವನ್ನು ಮಾಡ್ಬೋದು. ಆಲ್ಬಮ್ ಡಿಸೈನ್ ಮಾಡಬೇಕಪ್ಪ ಅಂತಂದರೆ ನೀವು ಸಾಕಷ್ಟು ಇದರಲ್ಲಿ ನಾನು JPG ಮಾಡಿ ಫೈಲ್ಗಳನ್ನು ಹಾಕಿದ್ದೀನಿ. ಆ ಫೈಲ್ಗಳನ್ನು ನೀವು ನೋಡಿ ಎಲ್ಲ PSD ಫೈಲೇ ಇರ್ತಾವೆ. ನಿಮ್ಗೆ ಇಷ್ಟ ಆದರೆ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಬೇಡಪ್ಪ ಅಂತಂದರೆ ನೀವು ಬಿಡಬಹುದು. ಮತ್ತು ಡೌನ್ಲೋಡ್ ಮಾಡಿ ನೀವು ಯೂಸ್ ಮಾಡಿದ ತಕ್ಷಣ ಆ ಫೈಲನ್ನು ನೀವು ಸ್ಟೋರೇಜ್ ಆಗುತ್ತಂದರೆ ಡಿಲೀಟ್ ಕೂಡ ಮಾಡ್ಬೋದು. ಇನ್ನೊಮ್ಮೆ ಬೇಕಾದರೆ ಮತ್ತೆ ನಿಮ್ಗೆ ಆಲ್ಬಮ್ ಡಿಸೈನ್ಸ್ ಫ್ರೀ ಆಗಿ ಇದೇ ಥರ ಸಿಗ್ತಾವೆ. ಮತ್ತು ನೀವು ಕಾಮೆಂಟ್ ಬರೆದು ತಿಳಿಸಿ ಫ್ರೆಂಡ್ಸ್. ಮತ್ತು ನಾನು ಇದೇ ಥರ ವಿಡಿಯೋಗಳನ್ನು ಹಾಕ್ತೀನಿ. ನನ್ನಲ್ಲಿ ಮತ್ತು ಫೋಟೋಶಾಪ್ ಬಗ್ಗೆನೂ ಹೇಳ್ತೀನಿ. ಕಂಪ್ಯೂಟರ್ ಮತ್ತು ಟೈಪಿಂಗ್ ಸ್ಪೀಡ್ ಹೇಗೆ ಮಾಡಬೇಕಂತಂದು ನಾನು ಒಂದು ವಿಡಿಯೋ ಮಾಡಿ ಬಿಡ್ತೀನಿ, ಅದನ್ನು ಬಿಡ್ತೀನಿ. ಮತ್ತು ಕನ್ನಡವನ್ನು ಟೈಪ್ ಮಾಡೋದು ಕೂಡ ನಾನು ನಿಮಗೆ ಅಕ್ಷರಗಳನ್ನು ಹೇಗೆ ಕನ್ನಡದಲ್ಲಿ ಇಂಗ್ಲೀಷ್ ಕೀಬೋರ್ಡ್ ಇದ್ದದ್ದನ್ನು ನಾವು ಬರಿಬೇಕು ಅಂತ ಹೇಳಿಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋಗಾಗಿ ಭೇಟಿ ಆಗೋಣ. ಧನ್ಯವಾದಗಳು.